ಬ್ರೇಕಿಂಗ್ ಅಪ್ಡೇಟ್ ಇದೆ. ಬೆಂಗಳೂರಿನಲ್ಲಿ ಮಳೆಗೆ ಭಾರೀ ದುರಂತ ಸಂಭವಿಸಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದಿದೆ. ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಈ ಬೌರಿಂಗ್ ಆಸ್ಪತ್ರೆಯ ಗೋಡೆ ಅವಶೇಷಗಳ ಅಡಿಯಲ್ಲಿ 6 ಮಂದಿ ಸಿಕ್ಕಾಕೊಂಡಿರೋ ಶಂಕೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಬಳಿ ನಡೆದಿರೋ ಘಟನೆ. ಮಳೆಯಲ್ಲಿ ಗೋಡೆ ತೆರವು ಕಾರ್ಯಾಚರಣೆ ನಡೆಯುತ್ತಾ ಇದೆ. ಆದ್ರೂ ಕೂಡ ಸಾಕಷ್ಟು ಕಷ್ಟ, ಸವಾಲಿನ ಕೆಲಸ. ಭಾರಿ ಮಳೆ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರಿ ಮಳೆ. ಸಿಕ್ಕಾಪಟ್ಟೆ ಮರಗಳು ಉರುಳಿದ್ದಾವೆ, ಕಾಂಪೌಂಡ್ಗಳು ಕುಸಿದಿದ್ದಾವೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದಿದೆ. 6 ಮಂದಿ ಅದರ ಅಡಿಯಲ್ಲಿ ಸಿಕ್ಕಾಕೊಂಡಿರೋ ಶಂಕೆ. ಇದ್ದಕ್ಕಿದ್ದಂಗೆ ಭೀಕರ ಸೆಕೆ ಇದ್ದಂತಹ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ದಟ್ಟ ಮೋಡ ಕವಿದು ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಆವರಿಸಿಕೊಂಡಿದೆ. ಎಲ್ಲಿ ನೋಡಿದ್ರು ಕೂಡ ವೆಹಿಕಲ್ಗಳು ಮಳೆನಲ್ಲಿ ಸಿಕ್ಕಾಕೊಂಡವರ ಗತಿ ಹಾರೋಹರ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಇದ್ದಾರೆ. ಚರಣ್, ನಿಜಕ್ಕೂ ಒಂದ್ ರೀತಿಯಲ್ಲಿ ಭೀತಿ ಹುಟ್ಟಿಸುವಂತಹ ಮಳೆ. ಅಷ್ಟರ ಮಟ್ಟಿಗೆ ಆ ಬಿರುಗಾಳಿ ಮಳೆ ಇದ್ದಕ್ಕಿದ್ದಾಗೆ ಇಡೀ ಬೆಂಗಳೂರನ್ನ ದಟ್ಟವಾದ ಕಾರ್ಗತ್ತಲ ಮೋಡ ಆವರಿಸಿಕೊಂಡು ಸುರಿತಾ ಇದೆ. ಏನೆಲ್ಲ ನಡೆದಿದೆ, ಏನೆಲ್ಲ ಅವಘಡಗಳು ಸಂಭವಿಸಿದೆ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಕೂಡ ಇತ್ತು. ಆದ್ರೆ ಇವತ್ತು ಸಂಜೆಯ ವೇಳೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ನಾನಾ ರೀತಿಯಾದಂತಹ ಅವಾಂತರಗಳು ಎದುರಾಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಒಂದಿಷ್ಟು ರಸ್ತೆಗಳು ಜಲಾವೃತಗೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಸಾವಾಗಿರುವಂತಹ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಏನು ಶವಗಾರ ಏನಿದೆ, ಆ ಒಂದು ಶವಗಾರದ ಗೋಡೆ ಕುಸಿದು 6 ಜನ ಸಿಲುಕಿರುವಂತಹ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ತಳ್ಳುಗಾಡಿ ವ್ಯಾಪಾರಿಯ ಮೇಲೆ ಗೋಡೆ ಕುಸಿದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಎಷ್ಟು ಸಾವಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದಾಗಿ ಈ ಒಂದು ಅನುಮಾನಗಳು, ಅನೇಕರು ಸಾವಾಗಿರುವಂತಹ ಸಂಶಯಗಳು ಕೂಡ ಈಗ ಸೃಷ್ಟಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾನಾ ಕಡೆಯಲ್ಲಿ ಮರಗಳು ಕೂಡ ಧರೆಗುರುಳ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಸ್ತಬ್ಧ ಆಗಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದಾಗಿ ಎಲ್ಲಾ ರಸ್ತೆಗಳು ಕೂಡ ಜಲಾವೃತವಾಗಿರುವಂತದ್ದು. ಇಷ್ಟು ದಿವಸಗಳ ಕಾಲ ಬೆಂಗಳೂರು ಬಿಸಿಲಿನಿಂದಾಗಿ ತತ್ತರಿಸಿ ಹೋಗಿತ್ತು. ಆದ್ರೆ 3 ಗಂಟೆಗಳ ಕಾಲ ಸತತವಾಗಿ ಬೌರಿಂಗ್ ಹಾಸ್ಪಿಟಲ್ ಏನಿದೆ ಅಪ್ಡೇಟ್ಸ್? 6 ಜನ ಅವಶೇಷದಡಿ ಸಿಲುಕಿರೋ ಶಂಕೆ ಇದೆ ಅಂತ ಬರ್ತಾ ಇದೆ ಸುದ್ದಿಗಳು. ತೆರವು ಕಾರ್ಯಾಚರಣೆ ಮಳೆ ನಡುವೆನೇ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಇದೆ. ಏನಿದೆ ಎಕ್ಸಾಕ್ಟ್ಲಿ ಇಲ್ಲಿನ ಸಿನಾರಿಯೋ? ಎಸ್ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಬೌರಿಂಗ್ ಆಸ್ಪತ್ರೆಯ ಶವಗಾರ ಏನಿದೆ, ಆ ಒಂದು ಶವಗಾರದ ಪಕ್ಕದಲ್ಲಿರುವಂತಹ ಗೋಡೆ ಕುಸಿರುವಂತದ್ದು. ಆ ಒಂದು ಗೋಡೆಯ ಪಕ್ಕದಲ್ಲೇ ತಳ್ಳುಗಾಡಿ ವ್ಯಾಪಾರಿಗಳು ವ್ಯಾಪಾರವನ್ನು ನಡೆಸ್ತಾ ಇದ್ರು. ಮತ್ತೆ ಒಂದು ಚಿಕ್ಕ ಮಗು ಸಿಲುಕಿದೆ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಚರ್ಚ್ ಸ್ಟ್ರೀಟ್ ರಸ್ತೆ ಆಗಿರೋದ್ರಿಂದಾಗಿ ಗೋಡೆ, ಆಸ್ಪತ್ರೆಯ ಗೋಡೆ ನೇರವಾಗಿ ರಸ್ತೆಗೆ ಕುಸಿಯುತ್ತೆ. ಆ ಒಂದು ಕುಸಿದಂತಹ ರಭಸಕ್ಕೆ ಕೆಳಭಾಗದಲ್ಲಿ ಸಿಲುಕಿಕೊಂಡಿರುವಂತಹ ಸಂಖ್ಯೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಮತ್ತೆ ಸಾವನ್ನಪ್ಪಿರುವಂತಹ ಸಂಖ್ಯೆಗಳು ಕೂಡ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ಸಂಖ್ಯೆ ಅದಕ್ಕಿಂತ ಹೆಚ್ಚಿಗೆ ಇದೆಯಾ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರೋದ್ರಿಂದಾಗಿ ಯಾವ ರೀತಿಯಾಗಿ ಕುಸಿತು ಮತ್ತೆ ಎಷ್ಟು ಜನ ಅದರಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ರೈಟ್ ಚರಣ್, ಮತ್ತಷ್ಟು ಮಾಹಿತಿ ನೀವು ಕಲೆ ಹಾಕಿ ಒಂದು ಚಿಕ್ಕ ಬ್ರೇಕ್ ಹೋಗಿ ಬರೋಣ. ಬ್ರೇಕ್ ಆದ ನಂತರ ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಬ್ರೇಕಿಂಗ್ ಅಪ್ಡೇಟ್ ಇದೆ. ಬೆಂಗಳೂರಿನಲ್ಲಿ ಮಳೆಗೆ ಭಾರೀ ದುರಂತ ಸಂಭವಿಸಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದಿದೆ. ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಈ ಬೌರಿಂಗ್ ಆಸ್ಪತ್ರೆಯ ಗೋಡೆ ಅವಶೇಷಗಳ ಅಡಿಯಲ್ಲಿ 6 ಮಂದಿ ಸಿಕ್ಕಾಕೊಂಡಿರೋ ಶಂಕೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಬಳಿ ನಡೆದಿರೋ ಘಟನೆ. ಮಳೆಯಲ್ಲಿ ಗೋಡೆ ತೆರವು ಕಾರ್ಯಾಚರಣೆ ನಡೆಯುತ್ತಾ ಇದೆ. ಆದ್ರೂ ಕೂಡ ಸಾಕಷ್ಟು ಕಷ್ಟ, ಸವಾಲಿನ ಕೆಲಸ. ಭಾರಿ ಮಳೆ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರಿ ಮಳೆ. ಸಿಕ್ಕಾಪಟ್ಟೆ ಮರಗಳು ಉರುಳಿದ್ದಾವೆ, ಕಾಂಪೌಂಡ್ಗಳು ಕುಸಿದಿದ್ದಾವೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದಿದೆ. 6 ಮಂದಿ ಅದರ ಅಡಿಯಲ್ಲಿ ಸಿಕ್ಕಾಕೊಂಡಿರೋ ಶಂಕೆ. ಇದ್ದಕ್ಕಿದ್ದಂಗೆ ಭೀಕರ ಸೆಕೆ ಇದ್ದಂತಹ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ದಟ್ಟ ಮೋಡ ಕವಿದು ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಆವರಿಸಿಕೊಂಡಿದೆ. ಎಲ್ಲಿ ನೋಡಿದ್ರು ಕೂಡ ವೆಹಿಕಲ್ಗಳು ಮಳೆನಲ್ಲಿ ಸಿಕ್ಕಾಕೊಂಡವರ ಗತಿ ಹಾರೋಹರ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಇದ್ದಾರೆ. ಚರಣ್, ನಿಜಕ್ಕೂ ಒಂದ್ ರೀತಿಯಲ್ಲಿ ಭೀತಿ ಹುಟ್ಟಿಸುವಂತಹ ಮಳೆ. ಅಷ್ಟರ ಮಟ್ಟಿಗೆ ಆ ಬಿರುಗಾಳಿ ಮಳೆ ಇದ್ದಕ್ಕಿದ್ದಾಗೆ ಇಡೀ ಬೆಂಗಳೂರನ್ನ ದಟ್ಟವಾದ ಕಾರ್ಗತ್ತಲ ಮೋಡ ಆವರಿಸಿಕೊಂಡು ಸುರಿತಾ ಇದೆ. ಏನೆಲ್ಲ ನಡೆದಿದೆ, ಏನೆಲ್ಲ ಅವಘಡಗಳು ಸಂಭವಿಸಿದೆ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಕೂಡ ಇತ್ತು. ಆದ್ರೆ ಇವತ್ತು ಸಂಜೆಯ ವೇಳೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ನಾನಾ ರೀತಿಯಾದಂತಹ ಅವಾಂತರಗಳು ಎದುರಾಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಒಂದಿಷ್ಟು ರಸ್ತೆಗಳು
ಜಲಾವೃತಗೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಸಾವಾಗಿರುವಂತಹ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಏನು ಶವಗಾರ ಏನಿದೆ ಆ ಒಂದು ಶವಗಾರದ ಗೋಡೆ ಕುಸಿದು 6 ಜನ ಸಿಲುಕಿರುವಂತಹ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ತಳ್ಳುಗಾಡಿ ವ್ಯಾಪಾರಿಯ ಮೇಲೆ ಗೋಡೆ ಕುಸಿದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಎಷ್ಟು ಸಾವಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದಾಗಿ ಈ ಒಂದು ಅನುಮಾನಗಳು ಅನೇಕರು ಸಾವಾಗಿರುವಂತಹ ಸಂಶಯಗಳು ಕೂಡ ಈಗ ಸೃಷ್ಟಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾನಾ ಕಡೆಯಲ್ಲಿ ಮರಗಳು ಕೂಡ ಧರೆಗುರುಳ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಸ್ತಬ್ಧ ಆಗಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದಾಗಿ ಎಲ್ಲಾ ರಸ್ತೆಗಳು ಕೂಡ ಜಲಾವೃತವಾಗಿರುವಂತದ್ದು. ಇಷ್ಟು ದಿವಸಗಳ ಕಾಲ ಬೆಂಗಳೂರು ಬಿಸಿಲಿನಿಂದಾಗಿ ತತ್ತರಿಸಿ ಹೋಗಿತ್ತು. ಆದ್ರೆ 3 ಗಂಟೆಗಳ ಕಾಲ ಸತತವಾಗಿ ಬೌರಿಂಗ್ ಹಾಸ್ಪಿಟಲ್ ಏನಿದೆ ಅಪ್ಡೇಟ್ಸ್? 6 ಜನ ಅವಶೇಷದಡಿ ಸಿಲುಕಿರೋ ಶಂಕೆ ಇದೆ ಅಂತ ಬರ್ತಾ ಇದೆ ಸುದ್ದಿಗಳು. ತೆರವು ಕಾರ್ಯಾಚರಣೆ ಮಳೆ ನಡುವೆನೇ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಇದೆ. ಏನಿದೆ ಎಕ್ಸಾಕ್ಟ್ಲಿ ಇಲ್ಲಿನ ಸಿನಾರಿಯೋ? ಎಸ್ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಏನು ಬೌರಿಂಗ್ ಆಸ್ಪತ್ರೆಯ ಶವಗಾರ ಏನಿದೆ ಆ ಒಂದು ಶವಗಾರದ ಪಕ್ಕದಲ್ಲಿರುವಂತಹ ಗೋಡೆ ಕುಸಿರುವಂತದ್ದು. ಆ ಒಂದು ಗೋಡೆಯ ಪಕ್ಕದಲ್ಲೇ ತಳ್ಳುಗಾಡಿ ವ್ಯಾಪಾರಿಗಳು ವ್ಯಾಪಾರವನ್ನು ನಡೆಸ್ತಾ ಇದ್ರು. ಮತ್ತೆ ಒಂದು ಚಿಕ್ಕ ಮಗು ಸಿಲುಕಿದೆ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಚರ್ಚ್ ಸ್ಟ್ರೀಟ್ ರಸ್ತೆ ಆಗಿರೋದ್ರಿಂದಾಗಿ ಗೋಡೆ ಆಸ್ಪತ್ರೆಯ ಗೋಡೆ ನೇರವಾಗಿ ರಸ್ತೆಗೆ ಕುಸಿಯುತ್ತೆ. ಆ ಒಂದು ಕುಸಿದಂತಹ ರಭಸಕ್ಕೆ ಕೆಳಭಾಗದಲ್ಲಿ ಸಿಲುಕಿಕೊಂಡಿರುವಂತಹ ಸಂಖ್ಯೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಮತ್ತೆ ಸಾವನ್ನಪ್ಪಿರುವಂತಹ ಸಂಖ್ಯೆಗಳು ಕೂಡ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ಸಂಖ್ಯೆ ಅದಕ್ಕಿಂತ ಹೆಚ್ಚಿಗೆ ಇದೆಯಾ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರೋದ್ರಿಂದಾಗಿ ಯಾವ ರೀತಿಯಾಗಿ ಕುಸಿತು ಮತ್ತೆ ಎಷ್ಟು ಜನ ಅದರಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ರೈಟ್ ಚರಣ್, ಮತ್ತಷ್ಟು ಮಾಹಿತಿ ನೀವು ಕಲೆ ಹಾಕಿ ಒಂದು ಚಿಕ್ಕ ಬ್ರೇಕ್ ಹೋಗಿ ಬರೋಣ. ಬ್ರೇಕ್ ಆದ ನಂತರ ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಬ್ರೇಕಿಂಗ್ ಅಪ್ಡೇಟ್ ಇದೆ. ಬೆಂಗಳೂರಿನಲ್ಲಿ ಮಳೆಗೆ ಭಾರೀ ದುರಂತ ಸಂಭವಿಸಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದಿದೆ. ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಈ ಬೌರಿಂಗ್ ಆಸ್ಪತ್ರೆಯ ಗೋಡೆ ಅವಶೇಷಗಳ ಅಡಿಯಲ್ಲಿ 6 ಮಂದಿ ಸಿಕ್ಕಾಕೊಂಡಿರೋ ಶಂಕೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಬಳಿ ನಡೆದಿರೋ ಘಟನೆ. ಮಳೆಯಲ್ಲಿ ಗೋಡೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದ್ರೂ ಕೂಡ ಸಾಕಷ್ಟು ಕಷ್ಟ, ಸವಾಲಿನ ಕೆಲಸ. ಭಾರಿ ಮಳೆ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರಿ ಮಳೆ. ಸಿಕ್ಕಾಪಟ್ಟೆ ಮರಗಳು ಉಳಿದಿದ್ದಾವೆ, ಕಾಂಪೌಂಡ್ಗಳು ಕುಸಿದಿದ್ದಾವೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದಿದೆ. 6 ಮಂದಿ ಅದರ ಅಡಿಯಲ್ಲಿ ಸಿಕ್ಕಾಕೊಂಡಿರೋ ಶಂಕೆ. ಇದ್ದಕ್ಕಿದ್ದಂಗೆ ಭೀಕರ ಸೆಕೆ ಇದ್ದಂತಹ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ದಟ್ಟ ಮೋಡ ಕವಿದು ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಆವರಿಸಿಕೊಂಡಿದೆ. ಎಲ್ಲಿ ನೋಡಿದ್ರು ಕೂಡ ವೆಹಿಕಲ್ಗಳು ಮಳೆನಲ್ಲಿ ಸಿಕ್ಕಾಕೊಂಡವರ ಗತಿ ಹಾರೋಹರ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಇದ್ದಾರೆ. ಚರಣ್, ನಿಜಕ್ಕೂ ಒಂದ್ ರೀತಿಯಲ್ಲಿ ಭೀತಿ ಹುಟ್ಟಿಸುವಂತಹ ಮಳೆ. ಅಷ್ಟರ ಮಟ್ಟಿಗೆ ಆ ಬಿರುಗಾಳಿ ಮಳೆ ಇದ್ದಕ್ಕಿದ್ದಾಗೆ ಇಡೀ ಬೆಂಗಳೂರನ್ನ ದಟ್ಟವಾದ ಕಾರ್ಗತ್ತಲ ಮೋಡ ಆವರಿಸಿಕೊಂಡು ಸುರಿತಾ ಇದೆ. ಏನೆಲ್ಲ ನಡೆದಿದೆ, ಏನೆಲ್ಲ ಅವಘಡಗಳು ಸಂಭವಿಸಿದೆ? ಎಸ್ ಶ್ರೀಲಕ್ಷ್ಮಿ, ಏನು ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಕೂಡ ಇತ್ತು. ಆದ್ರೆ ಇವತ್ತು ಸಂಜೆಯ ವೇಳೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ನಾನಾ ರೀತಿಯಾದಂತಹ ಅವಾಂತರಗಳು ಎದುರಾಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಒಂದಿಷ್ಟು ರಸ್ತೆಗಳು ಜಲಾವೃತಗೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಸಾವಾಗಿರುವಂತಹ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಏನು ಶವಗಾರ ಏನಿದೆ ಆ ಒಂದು ಶವಗಾರದ ಗೋಡೆ ಕುಸಿದು 6 ಜನ ಸಿಲುಕಿರುವಂತಹ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ತಳ್ಳುಗಾಡಿ ವ್ಯಾಪಾರಿಯ ಮೇಲೆ ಗೋಡೆ ಕುಸಿದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಎಷ್ಟು ಸಾವಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದಾಗಿ ಈ ಒಂದು ಅನುಮಾನಗಳು ಅನೇಕರು ಸಾವಾಗಿರುವಂತಹ ಸಂಶಯಗಳು ಕೂಡ ಈಗ ಸೃಷ್ಟಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾನಾ ಕಡೆಯಲ್ಲಿ ಮರಗಳು ಕೂಡ ಧರೆಗುರುಳ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು